ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ರಿಪೀಟರ್ಸ್ಗಳಿಗೆ ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡದೇನೆ ಓನ್ಲಿ KCET ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡಿ ರ್ಯಾಂಕಿಂಗನ್ನು ಅನೌನ್ಸ್ ಮಾಡಿದ್ದಾರೆ ಅಂಥೇಳಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ. ಅದಾದಮೇಲೆ ಒಂದಷ್ಟು ಎಕ್ಸಾಂಪಲ್ಗಳನ್ನು ತಗೊಂಡು ಅನಾಲಿಸಿಸ್ ಮಾಡಿದಾಗ ನನಗೆ ಅನಿಸಿದ್ದೇನಂತಂದರೆ, ಸೊ KCET ರಿಸಲ್ಟ್ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ 2022 ಅಂದರೆ ಈ ವರ್ಷ ಪಾಸ್ ಆದವರಿಗೆ ಮತ್ತು 2020ಕ್ಕಿಂತ ಹಿಂದೆ 2020 ಮತ್ತು ಅದಕ್ಕಿಂತ ಹಿಂದಿನ ವಿದ್ಯಾರ್ಥಿಗಳಿಗೆ ಬೋರ್ಡ್ ಮತ್ತು KCET ಮಾರ್ಕ್ಸನ್ನು 50% ತಗೊಂಡು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಆದರೆ ಓನ್ಲಿ ಫಾರ್ 2021 ಕೋವಿಡ್ ಪಾಸ್ಔಟ್ ಬ್ಯಾಚ್ ಏನಿದೆ ಅದಕ್ಕೆ ಮಾತ್ರ ಕ್ಯಾಲ್ಕುಲೇಷನ್ ಹೇಗೆ ಮಾಡಿದ್ದಾರೆ ಅಂದರೆ KCETಯಿಂದ ಆ ಒಂದು ಮಾರ್ಕ್ಸನ್ನು ತಗೊಂಡು ಅನೌನ್ಸ್ ಮಾಡಿದ್ದಾರೆ. ಸೊ KCETಯ 50% ಅಲ್ಲ 100% ಮಾರ್ಕ್ಸನ್ನು ತೊಗೊಂಡು ಅನೌನ್ಸ್ ಮಾಡಿದ್ದಾರೆ. ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ, ಕ್ಯಾಲ್ಕುಲೇಷನ್ ಹೇಗೆ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ಈಗ ಕಡಿಮೆ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಲಾಸ್ಟ್ ಇಯರ್ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ 100% ಜಸ್ಟಿಸ್ ಇಲ್ಲ. ಆದರೆ KE ಅವರ ಕಡೆಯಿಂದ ಕ್ಯಾಲ್ಕುಲೇಷನ್ ಏನಾಗಿದೆ ಅದು 100% ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ 50% ಅಂತ ಹೇಳಿದೆ. ಆದರೆ KE ಅವರ ಕಡೆಯಿಂದ ಡೆಫಿನೆಟ್ಲಿ ಲಾಸ್ಟ್ ಇಯರ್ 2021 ಬ್ಯಾಚ್ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಒಂದು ಜಸ್ಟಿಸ್ ಬಂದಿಲ್ಲ. ಯಾಕಂತಂದರೆ ಆ ವಿದ್ಯಾರ್ಥಿಗಳು ನಾವು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಇಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಅದು ನಿಮಗೂ ಗೊತ್ತಿದೆ, ಹೌದಾ? ಸೊ ಲಾಸ್ಟ್ ಇಯರ್ ಕೋವಿಡ್ನಿಂದ ಕಾರಣದಿಂದ ಪಾಸ್ ಆದಂಥ ವಿದ್ಯಾರ್ಥಿಗಳು 10th ಮತ್ತು PUC ಫಸ್ಟ್ ಇಯರ್ ಮಾರ್ಕ್ಸನ್ನು ತೊಗೊಂಡು ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಆದರೆ ಒಂದು ಪಾಯಿಂಟ್ ಗೊತ್ತಿರಲಿ, ಯಾರ ವಿದ್ಯಾರ್ಥಿನೂ ಕೂಡ ನಾನು ಎಕ್ಸಾಮ್ ಬರೆಯೋದಿಲ್ಲ ಅಂತ ಹೇಳಿರಲಿಲ್ಲ. ಅಥವಾ ಅಟ್ಲೀಸ್ಟ್ ಒಂದು ಒಳ್ಳೆಯ ಮಾರ್ಕ್ಸನ್ನು ತಗೊಳ್ಳೋ ಅಂಥ ವಿದ್ಯಾರ್ಥಿ, ಓದಿದಂಥ ವಿದ್ಯಾರ್ಥಿ ಎಕ್ಸಾಮನ್ನು ಬರೆಯೋದಕ್ಕೆ ಯಾವಾಗಲೂ ಕೂಡ ರೆಡಿ ಇದ್ದ. ಈಗ ಬಹಳಷ್ಟು ಜನ ಪೇರೆಂಟ್ಸ್ ಹೇಳಿದ್ದು ಅದನ್ನೇ, ನಾವಂತೂ ಎಕ್ಸಾಮ್ ಬರೆಯೋದಿಲ್ಲ ಅಂತ ಹೇಳಿಲ್ಲ. ಹಾಗಿದ್ದ ಮೇಲೆ ನಮಗೆ ಮಸಿ ಎಲ್ಲರಿಗೂ KCETಯನ್ನು ಮಾತ್ರ ತೊಗೊಂಡು ಅನೌನ್ಸ್ ಮಾಡಿದರೆ ಇಟ್ ಈಸ್ ಜಸ್ಟಿಸ್ ಫಾರ್ ಆಲ್. ಆದರೆ ಯಾವಾಗ ಓನ್ಲಿ ಒಂದು ವರ್ಷದ ಬ್ಯಾಚಿಗೆ 2021 ಬ್ಯಾಚಿಗೆ ಮಾತ್ರ ಇವರು ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ಲಿ ಇದು ಅನ್ಯಾಯ ಅಂತಲೇ ನಮಗೆ ಅನ್ನಿಸ್ತದೆ, ಹೌದಾ? ವಿತ್ ನಿಮಗೆ ಪ್ರೂಫನ್ನು ತೋರಿಸ್ತೀನಿ. ಈ ರ್ಯಾಂಕ್ ಏನಿದೆ ಡೆಫಿನೆಟ್ಲಿ ವಿದ್ಯಾರ್ಥಿಗಳ ಈ ರ್ಯಾಂಕ್ ಏನಿದೆ, ಈ ಒಂದು ಎಕ್ಸಾಂಪಲ್ ಏನಿದೆ, ಇದು 2021 ಕೋವಿಡ್ ಪಾಸ್ಔಟ್ ಬ್ಯಾಚಿನ ವಿದ್ಯಾರ್ಥಿಯ ಒಂದು ಮಾರ್ಕ್ಸ್ಗಳು. ಓಕೆ, ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಓನ್ಲಿ KCETಯ ಮಾರ್ಕ್ಸನ್ನು ಹಿಡೀರಿ. ಎಷ್ಟಾಗ್ತದೆ ಇದು ಮಾರ್ಕ್ಸು? 34 + 43 + 26 ಅಂತ ಅಂದರೆ ಸೊ 103 ಮಾರ್ಕ್ಸ್ ಆಗ್ತದೆ. ಈ 103 ಮಾರ್ಕ್ಸನ್ನು ಪರ್ಸಂಟೇಜ್ ಕನ್ಸಿಡರ್ ಮಾಡಿದಾಗ 103 ಡಿವೈಡೆಡ್ ಬೈ 180 ಟೋಟಲ್ ಮಾರ್ಕ್ಸ್ ಇಂಟು 100 ಅಂತ ಮಾಡಿದಾಗ ನಿಮಗೆ 57.22% ಬರ್ತದೆ. ಈ 57.22%ಅನ್ನು 100% ಇದನ್ನು ಕನ್ಸಿಡರ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡಿದ್ದಾರೆ. ಓಕೆ, ಇದು ಯಾರಿಗೆ ಮಾಡಿರುವಂಥದ್ದು? 2021 ಕೋವಿಡ್ ಬ್ಯಾಚ್ ವಿದ್ಯಾರ್ಥಿಗೆ ಮಾಡಿರುವಂಥದ್ದು. ಇದರ ಜೊತೆಗೆ ಈ ಒಂದು ಮಾರ್ಕ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಯಾವ ವಿದ್ಯಾರ್ಥಿ ಅಂದರೆ 2020 ಪಾಸ್ಔಟ್ ಬ್ಯಾಚ್, 2020 ಪಾಸ್ಔಟ್ ಬ್ಯಾಚ್ ಇವರ ಒಂದು ಕ್ಯಾಲ್ಕುಲೇಷನ್ನು ಕೂಡ ನಾವಿಲ್ಲಿ ನೋಡ್ಬೇಡಂತೆ. ಓಕೆ, ಇದು 2021 ಪಾಸ್ಔಟ್ ಬ್ಯಾಚ್, ಇದು ಕೋವಿಡ್ ಪಾಸ್ಔಟ್ ಬ್ಯಾಚು. ಇದರ 100% ಅಂದರೆ 57.22% ಆಯಿತು. ಇದನ್ನು 50% ತೊಗೊಂಡಿಲ್ಲ, 100% ತೊಗೊಂಡಿದ್ದಾರೆ. ಅಂದರೆ ಕ್ಯಾಲ್ಕುಲೇಷನ್ ವೈಸ್ ದೇ ಹ್ಯಾವ್ ಟೇಕನ್ ಇಟ್ 100%. ಆದರೆ ನಮಗೆ ಪ್ರಾಬ್ಲಮ್ ಆಗೋದಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ತಗೊಂಡಾಗ ಆಟೋಮೆಟಿಕಲಿ ಈ ವಿದ್ಯಾರ್ಥಿಯ CET ಮಾರ್ಕ್ಸನ್ನು ನೋಡಿ, ಈ ವಿದ್ಯಾರ್ಥಿಯ CET ಮಾರ್ಕ್ಸನ್ನು ನೋಡಿ 28 + 34 + 19 ಅಂತ ಇದೆ. ಅಂದರೆ ನಿಮಗೆ ಟೋಟಲ್ ಆಗಿ 81 ಮಾರ್ಕ್ಸ್ ಬರ್ತದೆ. ಬೋರ್ಡ್ ಈ ವಿದ್ಯಾರ್ಥಿದು 81 + 93 + 85 PCM ಅಷ್ಟೇ ನಾವು ಇದನ್ನು ಕನ್ಸಿಡರ್ ಮಾಡಿದ್ವಿ ಅಂತ ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ 259. ಇದನ್ನು ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ 81 ಡಿವೈಡೆಡ್ ಬೈ 180 ಇಂಟು 100 ಅಂತ ಮಾಡಿದಾಗ ಈ ವಿದ್ಯಾರ್ಥಿಯ ಪರ್ಸಂಟೇಜ್ ಬಂದುಬಿಟ್ಟು 45% ಬಂತು, ಹೌದಾ? ಇದನ್ನು ನಾವು 50% ಅಷ್ಟೇ ಕನ್ಸಿಡರ್ ಮಾಡ್ತೀವಿ, ಹೌದಾ? ಇದನ್ನು ನಾವು 50% ಆಫ್ 45 ಅಂದರೆ ಡಿವೈಡ್ ಬೈ 2 ಮಾಡಿ 22.5% ಆಯಿತು. ಈ ವಿದ್ಯಾರ್ಥಿಯದು ನೋಡಿ ಪರ್ಸಂಟೇಜ್, ಬೋರ್ಡ್ ಪರ್ಸಂಟೇಜು 259 ಡಿವೈಡೆಡ್ ಬೈ 300 ಇಂಟು 100 ಅಂತ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ 86.33% ಆಯಿತು.
ಇವನ 50%, ಇದರ ಒಂದು 50% ಅಂತ ಕನ್ಸಿಡರ್ ಮಾಡಿದರೆ ಓಕೆ, ಸೊ ಎಷ್ಟಾಗ್ತದೆ 43.16% ಆಯಿತು. ಹೌದಾ. ಸೊ ಈಗ ನೋಡಿ ಈ ವಿದ್ಯಾರ್ಥಿದ ಕ್ಯಾಲ್ಕುಲೇಷನ್ ಹೇಗಿರ್ತದೆ, 50% KCET ಪ್ಲಸ್ 50% ಬೋರ್ಡ್ ಮಾಡಿದರೆ ಸೊ 22.5 ಪ್ಲಸ್ 43.16 ಈಸ್ ಈಕ್ವಲ್ ಟು 65.66 ಆಗ್ತದೆ. ಈಗ ಈ ಒಬ್ಬ ವಿದ್ಯಾರ್ಥಿ ಥಿಂಕ್ ಮಾಡೋದು ಹೇಗೆ, ಡೆಫಿನೆಟ್ಲಿ ಅವ್ರು ಥಿಂಕ್ ಮಾಡುವಂಥ ಮೆಥಡ್ ಸೇಮ್ ಇದೆ. ಸರ್ ನೋಡಿ, ಈ ಹುಡುಗನ ಮಾರ್ಕ್ಸು 81 ಇದೆ, ಹೌದಾ, ಈ ಹುಡುಗನ ಮಾರ್ಕ್ಸು 103 ಇದೆ, ನನ್ನ ಮಾರ್ಕ್ಸ್ 103 ಇದೆ, ಆದರೆ ನನಗೆ ರ್ಯಾಂಕಿಂಗ್ ನೋಡಿ 66,000 ಡಿಫ್ರೆನ್ಸ್ ನೋಡಿ, ಆ್ಯಂಡ್ ಇವನ ಮಾರ್ಕ್ಸು 27,921. ಅಂದರೆ ಇಲ್ಲಿ ನೋಡಬಹುದು ನೀವು 65.66% ಆಗಿದೆ, ಇದನ್ನು 57.22% ಆಗಿದೆ. ಅಂದರೆ ನಮಗೆ ಯಾವಾಗ ನಾವು ಡಿಪ್ರೆಸ್ ಆಗ್ತೀವಿ, ನಮಗೆ ಯಾಕೆ ಬೇಜಾರಾಗ್ತದೆ ಈ ಒಂದು ವಿಷಯದಲ್ಲಿ ಅಂತ ಅಂದರೆ, ಈ ಒಬ್ಬ ವಿದ್ಯಾರ್ಥಿಯ ಕನ್ಸಿಡರ್ ಮಾಡಿ CET ಮಾರ್ಕ್ಸ್ ಏನು ಬಂದಿದೆ ಇದು 103, ಈ CET ಮಾರ್ಕ್ಸು 81. ಅಂದರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. 2020 ಬ್ಯಾಚ್ ಮತ್ತು 2021 ಬ್ಯಾಚಿನ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ಕರೆಕ್ಟಾ. ಈಗ ಇನ್ನೊಂದು ನೋಡಿ, ಈ ಒಬ್ಬ ವಿದ್ಯಾರ್ಥಿ 2020 ಪಾಸ್ಔಟ್ ಬ್ಯಾಚ್, ಈ ವಿದ್ಯಾರ್ಥಿ 2020 ಪಾಸ್ಔಟ್ ಬ್ಯಾಚ್, ಇವನ ಒಂದು ಮಾರ್ಕ್ಸನ್ನು ಕ್ಯಾಲ್ಕುಲೇಷನ್ ತೋರಿಸಿ ನಿಮಗೊಂದು ಕ್ಯೂರಿಯಾಸಿಟಿ ಇರಲಿ ಅಂಥೇಳಿ, ಅಂದರೆ ಯಾವ ರೀತಿ ಆಗಿದೆ ಅಂಥೇಳಿ ನೋಡಿ. ಇವನ ಟೋಟಲ್ PCM ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದರೆ ಇವನ ಮಾರ್ಕ್ಸು ಇಲ್ಲೇ ಬರೀತೀನಿ 296 ಇದೆ. ಇದಕ್ಕೆ ನಾನು 300 ಅಂತ ಮಾಡಿ ಇಂಟು 100 ಮಾಡಿದರೆ ಸೊ ಇವನ ಒಂದು ಪರ್ಸಂಟೇಜ್ ಬಂದುಬಿಟ್ಟು 98.66 ಬರ್ತದೆ. ಇದರ ಒಂದು 50% ಅಂತ ತೊಗೊಂಡ್ರೆ 49.33% ಬಂತು, ರೈಟ್. ಇನ್ನು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇದು CET ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ 41 + 47 + 23 ಅಂದರೆ KCET ಇವನ ಮಾರ್ಕ್ಸ್ ಬಂದುಬಿಟ್ಟು 111 ಬಂತು. 11/180 ಇಂಟು 100 ಮಾಡಿದಾಗ ಪರ್ಸಂಟೇಜ್ ಬಂದುಬಿಟ್ಟು 61.66 ಬಂತು. ಇದರ ಒಂದು 50% ಅಂತ ಮಾಡಿದಾಗ 30.83 ಬಂತು. ಟೋಟಲ್ ಓವರಾಲ್ ಈ ಒಂದು ಬಂದುಬಿಟ್ಟು 30.83 ಪ್ಲಸ್ 49.33 ಈಸ್ ಈಕ್ವಲ್ ಟು 79.83 ಬಂತು. 79.83ಗೆ 2940 ಇವನ ರ್ಯಾಂಕ್ ಕರೆಕ್ಟ್ ಆಗಿದೆ. ಯಾಕೆ ಅಂತಂದರೆ 2020 ಪಾಸ್ಡ್ ಔಟ್ ಸ್ಟೂಡೆಂಟ್ ಇವನು, ಗೊತ್ತಿರಲಿ 2020 ಪಾಸ್ಡ್ ಔಟ್ ಸ್ಟೂಡೆಂಟ್ ಇವನು. ಇದರ ಜೊತೆ 2022 ಪಾಸ್ಔಟ್, ಈ ವರ್ಷ ಪಾಸ್ ಆದಂಥ ವಿದ್ಯಾರ್ಥಿಯ ಮಾರ್ಕ್ಸ್ ನೋಡಿ. ಈ ಟೋಟಲ್ 3 ಕನ್ಸಿಡರ್ ಮಾಡೋಣಂತೆ 98 + 100 + 100 ಅಂತಂದರೆ 298 ಆಯಿತು, ಹೌದಾ. 298 ಆಯಿತು ಬೋರ್ಡ್ ಇದು. 298 ಡಿವೈಡ್ ಬೈ 300 ಇಂಟು 100 ಅಂತ ಮಾಡಿದಾಗ ಸೊ ಈ ಒಬ್ಬ ವಿದ್ಯಾರ್ಥಿಯ ಮಾರ್ಕ್ಸ್ ಬಂದುಬಿಟ್ಟು ಸೊ 97.66 ಅಂತ ಆಗ್ತದೆ, ಹೌದಾ. ಸೊ ಇವನ ಪರ್ಸಂಟೇಜ್ ಬಂದುಬಿಟ್ಟು 298 ಡಿವೈಡ್ ಬೈ 300 ಇಂಟು 100 ಮಾಡಿದಾಗ 99.33 ಬರ್ತದೆ, 33. ಇದರ 50% ಅಂತ ಕನ್ಸಿಡರ್ ಮಾಡಿದಾಗ 49.66 ಬಂತು. ಇನ್ನು CET ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ 29 + 45 + 31 ಅಂತ ಅಂದರೆ ಸೊ 29, 45, 31 105 ಮಾರ್ಕ್ಸ್ ಆಯಿತು. ಇವನ 105 ಮಾರ್ಕ್ಸಿಗೆ 105 ಡಿವೈಡ್ ಬೈ 180 ಇಂಟು 100 ಮಾಡಿ ಇವನ ಪರ್ಸಂಟೇಜ್ ಬಂದುಬಿಟ್ಟು ಸೊ 58.33 ಬಂತು, ರೈಟ್. ಇದರ 50% ಅಂತ ಆ್ಯಡ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ 29.16. ಈಗ ಟೋಟಲ್ ಮಾಡಿ 29.16 ಪ್ಲಸ್ 49.66 ಇಸ್ ಈಕ್ವಲ್ ಟು ಸೊ 78.82ಗೆ ಇವನ ರ್ಯಾಂಕ್ 3755. ನೋಡಿ ಡಿಫ್ರೆನ್ಸ್ ನೋಡಿ, ಈ ಒಂದು 79.83, ಪ್ರೀವಿಯಸ್ ವಿದ್ಯಾರ್ಥಿದು 79.83, ಇವನ ರ್ಯಾಂಕ್ ಬಂದುಬಿಟ್ಟು 2942. ಇವನ ರ್ಯಾಂಕ್ ನೋಡಿ 78.82, ಆಲ್ಮೋಸ್ಟ್ 1% ಡಿಫರೆನ್ಸಿಗೆ 1% ಡಿಫರೆನ್ಸಿಗೆ ಇವರ ಮಾರ್ಕ್ಸ್ ಡಿಫರೆನ್ಸ್ ನೋಡಿ ಆಲ್ಮೋಸ್ಟ್ 800 ಮಾರ್ಕ್ಸ್ ಡಿಫರೆನ್ಸ್, ಅಂದರೆ 800 ರ್ಯಾಂಕ್ ಡಿಫರೆನ್ಸ್ ಆಗಿದೆ.
ಈ ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಿರುವಂಥದ್ದು. ಇದನ್ನು ನೋಡಿದರೆ KCET ಅವರ ಮ್ಯಾಥಮೆಟಿಕ್ಸ್ ಕರೆಕ್ಟ್ ಆಗಿದೆ, ಹೌದಾ? ಆದರೆ ಲಾಜಿಕಲಿ ಥಿಂಕ್ ಮಾಡಿದರೆ 2021 ಕೋವಿಡ್ ಬ್ಯಾಚ್ಗೆ ಅನ್ಯಾಯವಾಗಿದೆ, ಇದು ನಮಗೆ ಜಸ್ಟಿಸ್ ಇಲ್ಲ ಅನ್ನುವಂತಹ ಮನಸ್ಸಿನ ಒಂದು ಭಾವನೆ ಏನಿದೆ 2021 ಬ್ಯಾಚ್ ಅವ್ರದ್ದು 100% ಕರೆಕ್ಟ್ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.